ಇದ್ದಾರೆ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸುತ್ತೇವೆ ಅಂತ ಹೇಳಿ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಟ್ರಾಫಿಕ್ ಪೊಲೀಸರ ವಿರುದ್ಧ ಕಠಿಣ ಕ್ರಮಕ್ಕೆ ಮುಂದಾಗ್ತೀವಿ. ಮೃತ ಮಗು ಕುಟುಂಬಕ್ಕೆ ಪರಿಹಾರದ ಭರವಸೆಯನ್ನ ಕೂಡ ಕೊಡಲಾಗ್ತಾ ಇದೆ. ಎಎಸ್ಪಿ ಗಂಗಾಧರ ಸ್ವಾಮಿ ಭರವಸೆಯನ್ನ ಕೊಟ್ಟಿದ್ದಾರೆ. ಮರಣೋತ್ತರ ಪರೀಕ್ಷೆಗೆ ಪೋಷಕರು ಒಪ್ತಾ ಇಲ್ಲ. ಹೇಗೆ ಒಪ್ತಾರೆ ಪಾಪ? ಮತ್ತೆ ಮಗುವಿನೊಂದಿಗೆ ಹೆದ್ದಾರಿಗೆ ಪೋಷಕರು ತೆರಳಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಪೊಲೀಸರ ವಿರುದ್ಧ ಘೋಷಣೆಯನ್ನ ಕೂಗುತ್ತಾ ಮತ್ತೆ ಪ್ರತಿಭಟನೆಗೆ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಪೋಷಕರು. ಮಿಮ್ಸ್ ಆಸ್ಪತ್ರೆ ಎದುರಿನ ಹೆದ್ದಾರಿಯಲ್ಲಿ ಕುಳಿತು ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ. ಶವಾಗಾರದಿಂದ ತೆರಳಿ ಮತ್ತೆ ಮಗುವಿನ ಶವವಿಟ್ಟು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸ್ತೇವೆ ಅನ್ನುವಂತಹ ಮಾತುಗಳನ್ನ ಆಡ್ತಾ ಇದ್ದಾರೆ ಪೊಲೀಸ್ನವರು. ಬಟ್ ಆದ್ರೆ ನಮಗ್ ಬೇಕಾಗಿಲ್ಲ, ಅದು ನಮಗ್ ಬೇಕಾಗಿಲ್ಲ. 10 ಲಕ್ಷ ಪರಿಹಾರವನ್ನ ಕೊಟ್ಟರು ಸರಿಯೇ, ನಾನ್ ಕೊಡ್ತೀನಿ ಆ 10 ಲಕ್ಷನ. ನನ್ನ ಮಗುನ ವಾಪಸ್ ತಂದುಕೊಡೋಕ್ ಸಾಧ್ಯನಾ? ನಾನೇ ಕೊಟ್ಟು ಬಿಡ್ತೀನಿ 10 ಲಕ್ಷ ಪರಿಹಾರ, ಬೇಡ ನನಗೆ ಬೇಕಾಗಿಲ್ಲ ಅನ್ನುವಂತಹ ಮಾತುಗಳನ್ನ ಪೋಷಕರು ಆಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾರಿಗೂ ಬೇಕು ಹಣ? ಮಗು ಬೇಕಷ್ಟೇ. ನಮಗೆ ಮಗುನ ತಂದುಕೊಡಕ್ ಆಗತ್ತಾ ನಿಮ್ ಕೈಲಿ ಅಂತ ಹೇಳಿ ಪೋಷಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ನಮ್ಮ ಮಗು ಜೀವ ಹೋಗೋದಕ್ಕೆ, ನಮ್ಮ ಮಗು ಜೀವ ತೆಗೆಯೋದಕ್ಕೆ ಇವರೇ ಕಾರಣ. ಇದೊಂದು ಕೊಲೆ, ಆಕಸ್ಮಿಕನೂ ಅಲ್ಲ ಅಂತ ಹೇಳಿ ಪೋಷಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೆ ಸಾರ್ವಜನಿಕರು ಪೋಷಕರಿಗೂ ಕೂಡ ಬೆಂಬಲವನ್ನ ಕೊಡ್ತಾ ಇದ್ದಾರೆ. ಈ ರೀತಿಯಾದಂತಹ ಘಟನೆಗಳು ಇನ್ಯಾವತ್ತೂ ಆಗಬಾರದು. ಮಂಡ್ಯದಲ್ಲಿ ಸಾಕಷ್ಟು ರೂಲ್ಸ್ಗಳಿದೆ, ಫಾಲೋ ಮಾಡ್ತಿಲ್ವಾ? ಫೋಟೋ ತೆಗೆದು ಅಪ್ಲೋಡ್ ಮಾಡ್ತಿರ್ತಾರೆ. ರೂಲ್ಸ್ ಫಾಲೋ ಮಾಡ್ತಿಲ್ಲ ಅಂತಂದ್ರೆ ಆ ರೀತಿಯಾದಂತಹ ರೂಲ್ಸ್ ಯಾಕೆ ಫಾಲೋ ಮಾಡಲಿಲ್ಲ? ನಾವೊಬ್ಬರೇನ ಹೆಲ್ಮೆಟ್ ಹಾಕೊಳ್ದೆ ಹೋಗ್ತಾ ಇದ್ದಿದ್ದು, ಬೇರೆ ಯಾರು ಹೋಗ್ತಾ ಇರ್ಲಿಲ್ವಾ? ಎಮರ್ಜೆನ್ಸಿ ಬಿಡಬೇಕು ನೀವು ಅಂತ ಕೂಡ ಕೇಳಿಕೊಂಡ್ರು ಮತ್ತೆ ಅಡ್ಡಗಟ್ಟಿ ಪೊಲೀಸರು ದುರ್ವರ್ತನೆಯನ್ನ ತೋರಿಸಿದ್ದಾರೆ. ಇನ್ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರು ಕೂಡ ಆ ಲಾರಿ ನಮ್ಮ ತಲೆ ಮೇಲೆ ಹರಿತಾ ಇತ್ತು ಅಂತ ಹೇಳಿ ಆ ಬಾಲಕಿಯ ದೊಡ್ಡಪ್ಪ ಕೊಟ್ಟಿರುವಂತಹ ಹೇಳಿಕೆ. ನಾವೇ ಕೊಡ್ತೀವಿ ಅವರಿಗೆ ದುಡ್ಡನ್ನ, ನಮಗೆ ಬೇಕಾಗಿಲ್ಲ. ಗಾಡಿ ಅಡ್ಡ ಹಾಕಿದಾಗ ನಾವು ಅರ್ಜೆಂಟ್ನಲ್ಲಿದ್ವಿ, ಆಸ್ಪತ್ರೆಗೆ ಹೊರಟಿದ್ವಿ, ಗಾಡಿ ಮೂವ್ ಕೂಡ ಮಾಡೋದಕ್ಕೂ ಕೂಡ ಅವಕಾಶವನ್ನ ಕೊಟ್ಟಿಲ್ಲ ಅಂತ ಹೇಳಿ ಪೋಷಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ.